ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ತುಂಬ ದಿನದ ಹಿಂದೆ ಕಲ್ಲೂರು ಎಂಬ ಒಂದು ಚಿಕ್ಕ ಹಳ್ಳಿ ಇತ್ತು. ಅಲ್ಲಿ ಪ್ರಕೃತಿಯ ಸೌಂದರ್ಯ ಇದ್ದರೂ ಅಲ್ಲಿಯ ಬದುಕು ಸುಲಭವಾಗಿರಲಿಲ್ಲ. ಆ ಹಳ್ಳಿಯಲ್ಲಿ ಪ್ರಿಯ ಎಂದು ಕರೆಯಲ್ಪಡುವ 16 ವರ್ಷದ ಹುಡುಗಿ ತನ್ನ ತಾಯಿ ಮತ್ತು ತಮ್ಮನೊಂದಿಗೆ ವಾಸವಾಗಿದ್ದಳು. ತಂದೆ ಕೆಲವು ವರ್ಷಗಳ ಹಿಂದೆಯೇ ಅರಣ್ಯದಲ್ಲಿ ನಡೆದ ಆಘಾತದಲ್ಲಿ ಮೃತಪಟ್ಟಿದ್ದರು. ಆಗಿನಿಂದ ಎಲ್ಲ ಜವಾಬ್ದಾರಿ ಅವರ ತಾಯಿಯ ಮೇಲೆಯೇ ಬಿದ್ದಿತ್ತು. ತಾಯಿಯ ಹತ್ತಿರದಲ್ಲಿ ಇರುವ ಒಂದು ತೋಟದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು. ಆದರೆ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ದಿನದಿಂದ ದಿನಕ್ಕೆ ದುಡಿಮೆ ಕಡಿಮೆಯಾಗುತ್ತಿತ್ತು. ಪ್ರಿಯ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಳು. ಅವಳಿಗೆ ಓದಲು ಬರೆಯಲು ತುಂಬಾ ಇಷ್ಟ ಇತ್ತು. ಶಾಲೆಯಿಂದ ಮನೆಗೆ ಬಂದು ರಾಕೇಶ್ ಎಂಬ ತಮ್ಮನನ್ನು ನೋಡಿಕೊಳ್ಳುವುದು ಅವಳ ದಿನನಿತ್ಯದ ಕೆಲಸವಾಗಿತ್ತು. ಆದರೆ ಪ್ರತಿದಿನ ರಾತ್ರಿ ಮಂಚದ ಮೇಲೆ ಮಲಗಿಕೊಂಡಾಗ ಅವಳು ಒಂದೇ ಒಂದು ಪ್ರಶ್ನೆಯನ್ನು ಅವಳ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿದ್ದಳು. ನನ್ನ ಜೀವನ ಹೀಗೆಯೇ ಮುಂದುವರಿಯಬೇಕಾ? ನಾನು ನಮ್ಮ ಮನೆಯ ಕಷ್ಟವನ್ನು ಬದಲಿಸಲಾರೆನ ಎಂದು ಅವಳು ಯೋಚಿಸುತ್ತಿದ್ದಳು. ಒಂದು ಸಂಜೆ ತಾಯಿಯು ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವರು ಮನೆಯಲ್ಲಿ ತಲೆ ತಿರುಗಿ ನೆಲಕ್ಕೆ ಬಿದ್ದರು. ಅಲ್ಲಿ ಹತ್ತಿರದ ಕ್ಲಿನಿಕ್ನಲ್ಲಿ ಡಾಕ್ಟರ್ ಹೇಳಿದರು, ಕೆಲವು ದಿನ ನಿಮ್ಮ ಅಮ್ಮನಿಗೆ ವಿಶ್ರಾಂತಿ ಬೇಕು, ದುಡಿಮೆ ನಿಲ್ಲಿಸಬೇಕು ಎಂದು ಡಾಕ್ಟರ್ ಹೇಳಿದರು. ಅದನ್ನು ಕೇಳಿದ ಕೂಡಲೇ ಪ್ರಿಯಾ ತಾಳ್ಮೆಯನ್ನು ಕಳೆದುಕೊಂಡಳು. ಮನಸ್ಸಿನೊಳಗೆ ಚಿಂತೆ ಮಾಡಲು ಪ್ರಾರಂಭಿಸಿದಳು. ಮನೆಯಲ್ಲಿ ಹಣವೇ ಇಲ್ಲ, ಇನ್ನು ತಿಂಗಳ ಖರ್ಚು ಹೇಗೆ ಎಂದು ಯೋಚಿಸುತ್ತಿದ್ದಳು. ಆ ದಿನ ರಾತ್ರಿಯ ವೇಳೆ ಜೋರಾಗಿ ಮಳೆ ಸುರಿಯುತ್ತಿದ್ದಾಗ ಅಲ್ಲಿ ಅಜ್ಜಿ ಹಳ್ಳಿಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಅಜ್ಜಿ ಇದ್ದಳು. ಅಜ್ಜಿ ಹೆಸರು ರಾಮವ್ವ. ರಾಮವ್ವ ಅಜ್ಜಿ ಮನೆಗೆ ಬಂದರು. ಅಜ್ಜಿ ಮೆಲ್ಲನೆ ಹೇಳಿದರು, ಮಗಳೇ, ಮಳೆ ಬಂದರೂ ಗಾಳಿ ಬಂದರೂ ಬಿರುಗಾಳಿ ಹೊಡೆಯುತ್ತಿದ್ದರೂ ಹಳ್ಳಿಯ ಮನೆ ಮತ್ತು ಬೆಳೆ ಕೊಟ್ಟು ಕಾಪಾಡಿದೆ. ಹಾಗೆ ನೀನು ಕೂಡ ನೋಡ್ಕೋ. ನಿನ್ನೊಳಗೆ ಒಳ್ಳೆಯ ಬೆಳಕು ಇದೆ, ಅದನ್ನು ನೀನು ಉಪಯೋಗಿಸಿಕೊಳ್ಳಲು ಇದೇ ಒಂದು ಒಳ್ಳೆಯ ಸಮಯ ಅಂತ ಹೇಳಿ ಅಜ್ಜಿ ನಿನ್ನ ದಾರಿಯನ್ನು ನೀನೇ ಹುಡುಕಿಕೋ ಅಂತ ಪ್ರಿಯಾಳಿಗೆ ಹೇಳಿದಳು. ಈ ಮಾತನ್ನು ಪ್ರಿಯಾಳ ಮನಸ್ಸಿನಲ್ಲಿ ಆಳವಾಗಿ ಪ್ರಭಾವ ಬೀರಿತ್ತು. ಮಾರನೆಯ ದಿನ ಬೆಳಗ್ಗೆ ಪ್ರಿಯಾ ನಿರ್ಧಾರ ಮಾಡಿದಳು, ತಾನು ಹಳ್ಳಿಯನ್ನು ಬಿಟ್ಟು ಹತ್ತಿರದ ಬೆಂಗಳೂರು ಪಟ್ಟಣಕ್ಕೆ ಹೋಗಬೇಕು ಅಂತ ಹೇಳಿ ಯೋಚಿಸಿದಳು. ಹಾಗೆ ಹೋಗಿ ಕೆಲಸ ಹುಡುಕಾಡಬೇಕು ಅಂತ ಅವಳು ಯೋಚಿಸಿದಳು. ತಾಯಿ ಮೊದಲಿಗೆ ಅಚ್ಚರಿಪಟ್ಟರು. ನಂತರ ಆಕೆಯನ್ನು ಅಪ್ಪಿಕೊಂಡು ಹೇಳಿದರು, ಮಗು, ಜೀವನದಲ್ಲಿ ನಿನ್ನ ಹೆಜ್ಜೆ ನಿನಗೆ ದಾರಿ ತೋರಿಸಲಿ, ಜ್ಞಾನವೂ ಧೈರ್ಯವೂ ನಿನ್ನೊಂದಿಗಿವೆ ಎಂದು ಅಮ್ಮ ಹೇಳಿದರು. ಪ್ರಿಯಾ 2 ಜೊತೆ ಬಟ್ಟೆ ಮತ್ತು ಅಜ್ಜಿ ಕೊಟ್ಟ ಹೂವಿನ ಮಾಲೆಯನ್ನು ಹಾಕಿಕೊಂಡು ಹಳ್ಳಿಯಿಂದ ಸಿಟಿಯ ಕಡೆ ಹೊರಟಳು. ನಗರಕ್ಕೆ ಬಂದಾಗ ಎಲ್ಲವೂ ಹೊಸದಾಗಿ ಕಂಡಿತ್ತು. ಅಲ್ಲಿಯ ಶಬ್ದ, ಜನರು ಓಡಾಟ, ಬಣ್ಣ ಬಣ್ಣದ ಅಂಗಡಿಗಳು, ದೊಡ್ಡ ದೊಡ್ಡ ಬಸ್ಸುಗಳು, ಹಾಗೆ ಜನರ ಗುಂಪು. ಪ್ರಿಯಾ ಹಲವಾರು ಕಡೆ ಕೆಲಸ ಕೇಳಿದಳು. ಕಾಫಿ ಅಂಗಡಿ, ಹಾಗೆ ಪುಸ್ತಕ ಮಳಿಗೆ, ಹೋಟೆಲ್ನಲ್ಲಿ ಎಲ್ಲ ಕೇಳಿದಾಗ ಎಲ್ಲೆಡೆ ಒಂದೇ ಉತ್ತರವಾಗಿತ್ತು, ಅದೇನೆಂದರೆ ಕೆಲಸದ ಅನುಭವ ಬೇಕು ಅಂತ. ರಾತ್ರಿಯ ವೇಳೆ ಆಕೆಗೆ ಊಟ ಮಾಡಲು ಹಣ ಇರಲಿಲ್ಲ. ಹಾಗೆ ಅವಳು ಒಂದು ದೇವಾಲಯದ ಹೊರಗೆ ಮಂಟಪದಲ್ಲಿ ಮಲಗಿಕೊಳ್ಳಬೇಕಾಗಿತ್ತು. ಆದರೆ ಹಿಂದೆ ಸರಿಯಲಿಲ್ಲ. ಮರುದಿನ ರಸ್ತೆ ಬೀದಿಯಲ್ಲಿ ಕುಳಿತು ಹಳೆಯ ನೋಟ್ಸ್ನಲ್ಲಿ ಚಿತ್ರ ಬರೆಯುತ್ತಿದ್ದಾಗ ಒಬ್ಬ ಮಹಿಳೆ ಅಲ್ಲಿ ನಿಂತುಕೊಂಡಿದ್ದರು. ಅವರು ಹೆಸರು ರಾಶಿಕಾ. ಪಟ್ಟಣದ ಗಣೇಶ್ ಸ್ಟೇಷನರಿ ಅಂಗಡಿ ಎಂಬ ಸ್ಟೇಷನರಿ ಅಂಗಡಿ ಹಾಗೂ ಕಲಾ ಅಂಗಡಿಯ ಮಾಲೀಕೆ. ಅವರು ಪ್ರಿಯಾಳನ್ನು ನೋಡಿ ಕೇಳಿದರು, ಈ ಚಿತ್ರಗಳನ್ನು ನೀವೇ ಬರೆದಿದ್ದೀರಾ ಅಂತ ಕೇಳಿದಾಗ ಪ್ರಿಯಾ ನಿಧಾನವಾಗಿ ತಲೆಯಾಡಿಸಿದಳು. ರಾಶಿಕಾ ಹೇಳಿದರು, ನಮ್ಮ ಅಂಗಡಿಗೆ ಕಲಾ ಸಹಾಯಕಿಯೊಬ್ಬಳು ಬೇಕಾಗಿದ್ದಾರೆ, ನೀವು ಬರುತ್ತೀರಾ ಅಂತ ಕೇಳಿದಾಗ ಪ್ರಿಯಾ ಹೃದಯದಿಂದ ಒಂದು ದೊಡ್ಡ ಬೆಳಕು ಹತ್ತಿಕೊಂಡಂತಾಯಿತು. ರಾಶಿಕಾಳ ಅಂಗಡಿ ಅಷ್ಟೊಂದು ದೊಡ್ಡದಾಗಿರಲಿಲ್ಲ, ಆದರೆ ಸುಂದರವಾಗಿತ್ತು. ಬಣ್ಣದ ಪೆನ್ಸಿಲ್, ಪುಸ್ತಕಗಳ ಪರಿಮಳವು ಪ್ರಿಯಾಳಿಗೆ ತುಂಬ ಖುಷಿಯಾಗಿತ್ತು. ನಂತರ ರಾಶಿಕಾ ಪ್ರಿಯಾಳಿಗೆ ಹೇಳಿದರು, ನಿನ್ನ ವೇತನ ಹೆಚ್ಚು ಆಗುವುದಿಲ್ಲ, ಆದರೆ ಕಲಿಯಲು ಇಲ್ಲಿ ತುಂಬ ಇದೆ ಎಂದು ಹೇಳಿದರು. ಅದಕ್ಕೆ ಪ್ರಿಯಾ ಒಪ್ಪಿಕೊಂಡು ಮತ್ತು ಅವಳ ಹೊಸ ಜೀವನವನ್ನು ಆರಂಭಿಸಿದಳು.
ರಾತ್ರಿ ಮಂಟಪದಲ್ಲಿ ಮಲಗಿಕೊಂಡು ಬೆಳಗ್ಗೆ ಕೆಲಸಕ್ಕೆ ಹೋಗಿ ದಿನವಿಡೀ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಮಕ್ಕಳಿಗೆ ಚಲನಚಿತ್ರ ಮೂಲಭೂತಗಳನ್ನು ಕಲಿಸುವುದು. ಆದರೆ ಅವಳು ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಭಯಕ್ಕಿಂತ ಬೆಳಕು ಹೆಚ್ಚಾಗಿತ್ತು. ಪ್ರಿಯಾಳ ಪ್ರತಿಭೆ ಗುರುತಿಸಲ್ಪಡುತ್ತದೆ. ಒಮ್ಮೆ ಪಟ್ಟಣದಲ್ಲಿ ಕಲಾ ಪ್ರದರ್ಶನ ನಡೆಯಿತು. ರಾಜಕಾರಣ ಸಹಾಯದಿಂದ ತನ್ನ 3 ಚಿತ್ರಗಳನ್ನು ಕಳಿಸಿದಳು. ಆ ಚಿತ್ರವನ್ನು ಎಲ್ಲರೂ ಅಚ್ಚರಿಯಿಂದ ನೋಡಿದರು. ಅವುಗಳಲ್ಲಿ ಒಂದು ಚಿತ್ರಕ್ಕೆ ಮೊದಲ ಬಹುಮಾನ ಗೆದ್ದಿತು. ಪ್ರದರ್ಶನದ ಅತಿಥಿಯಾಗಿದ್ದ ಪ್ರಸಿದ್ಧ ಕಲಾವಿದ ರಾಘವೇಂದ್ರ ಹೆಗಡೆ ಅವರು ಕೇಳಿದರು, ಈ ಹುಡುಗಿಯ ಚಿತ್ರದಲ್ಲಿ ನೈಸರ್ಗಿಕ ಜೀವನದ ನಿಜವಾದ ಉಸಿರು. ಅವಳಿಗೆ ಶಾಲೆಗಳಲ್ಲೂ ಕಲಾ ಕಾರ್ಯಾಗಾರ ನಡೆಸಲು ಅವಕಾಶ ಸಿಕ್ಕಿತು. ಕೆಲಸ ಹೆಚ್ಚಾಯಿತು, ಹಣ ಹೆಚ್ಚಾಯಿತು. ಅವಳು ಹಳ್ಳಿಗೆ ನಿಯಮಿತವಾಗಿ ಹಣವನ್ನು ಕಳಿಸುತ್ತಿದ್ದಳು. ಹಾಗೆ ತಾಯಿಗೆ ಚಿಕಿತ್ಸೆ, ಹಾಗೆ ತಮ್ಮನ ಓದು ಎಲ್ಲವೂ ಸುಧಾರಿಸಿ ತಮ್ಮ ಗೌರವ್. 1 ವರ್ಷದ ನಂತರ ಪ್ರಿಯಾ ಹೊಸ ಜೀವನದೊಂದಿಗೆ ಹಳ್ಳಿಗೆ ಬಂದಳು. ಹೊಸ ಮನೆ ಕಟ್ಟಿದಳು. ಹಾಗೆ ತಾಯಿಯ ಆರೋಗ್ಯವೂ ಕೂಡ ಸರಿಪಟ್ಟಿತ್ತು. ತಮ್ಮ ಗೌರವ್ ಈಗ ಶಾಲೆಯಲ್ಲಿ ಪ್ರಥಮ ಸ್ಥಾನ ಬರುತ್ತಿದ್ದ. ಹಳ್ಳಿಯ ಜನರು ಹೆಮ್ಮೆ ಪಟ್ಟು ಹೇಳುತ್ತಿದ್ದರು, ನಮ್ಮ ಪ್ರಿಯಾ ನಗರದಲ್ಲಿ ದುಡಿದು ದೊಡ್ಡ ಕಲಾವಿದೆಯಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅವರು ಹೇಳಿದರು. ಹಾಗೆ ರಾಮವ್ವ ಅಜ್ಜಿ ಆಕೆಯ ತಲೆಯ ಮೇಲೆ ಕೈ ಇಟ್ಟು ಹೇಳಿದರು, ನಿನ್ನೊಳಗಿನ ಬೆಳಕನ್ನು ನೀನೇ ಬೆಳಗಿಸಿದೆ, ಅದೇ ನಿನ್ನ ನಿಜವಾದ ಗೆಲುವು ಅಂತ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೀತಿಯ ಮುಂದಿನ ವಿಡಿಯೋಗಳು ಬೇಕಾದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಪಾರ್ಟ್ 2 ಅಂತ ಹೇಳಿ ಕಾಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.